ನಿಮ್ಗೆ ಆಲ್ರೆಡಿ ಊಟದ ಸಿಗ್ನಲ್ ಅನ್ನ ಹೇಳಿದ್ದೀವಿ ಸೈನ್ಸ್ ಅವನ್ನ ಬಳಸ್ಕೊಂಡು ಹೋಗ್ಬೇಕು ಗೊತ್ತಾಯ್ತ್ರೆ. ಆಮೇಲೆ ಸಿಗ್ನಲ್ಗಳನ್ನ ಬಳಸ್ಕೊಂಡು ಅಲ್ಲಿ ಸಂದೇಶಗಳಿವೆ ಓದ್ಕೋಬೇಕು. ಆ ಸಂದೇಶದಲ್ಲಿ ಏನಿದೆ ಅದನ್ನ ಮಾಡಬೇಕು. ಓಕೆ, ಪೆಟ್ರೋಲ್ ನಂಬರ್ 1 ನಂಬರ್ ಹೇಳಿಲ್ಲ ಈ ಕಡೆ ಯಾರಿದ್ರೆ ಒಂದು ಪೆಟ್ರೋಲ್ ನಂಬರ್ 1 ನೀವು ಕೆಂಪು ಧ್ವಜಕ್ಕಿಂತ ಹಿಂದೆ ಯಾರು ಉಳಿಬಾರ್ದು. ಕೆಂಪು ಧ್ವಜನೇ ಲಾಸ್ಟ್ ಇರ್ಬೇಕು. ಅವ್ರಕ್ಕಿಂತ ಹಿಂದೆ ಯಾರು ಉಳಿಬಾರ್ದು. ಹಾಯ್ ಸ್ನೇಹಿತರೆ, ಇದು ನಮ್ಮ ಸ್ಕೌಟ್ಸ್ ಗೈಡ್ಸ್ನ ನಮ್ಮ ಹೈಕಿಂಗ್ ತಂಡದ ನಾಯಕ ಜಗದೀಶ್. ಇವಾಗ ಒಂದು ಹೈಕಿಂಗಲ್ಲಿ ಒಂದು ಹಂಟ್ ಮಾಡಿದ್ದೀವಿ. ಯಾವ್ದು ಹಂಟ್ ಮಾಡಿ ಏನು ಸಿಕ್ತಲ್ಲ ಈಗ ನಮ್ಗೆ? ಧ್ವಜಗೀತೆ. ಹಾಂ, ಎಸ್. ಮೊದಲನೇ ಹಂಟಲ್ಲಿ ಏನಪ್ಪ ಅಂತ ನಮಗೆ ಧ್ವಜಗೀತೆ ಸಿಕ್ತು. ಸೊ ಹಾಗಾಗಿ ಎಲ್ಲರೂ ಕೂಡಿ ಒಂದು ಧ್ವಜಗೀತೆಯನ್ನು ಹಾಡಿದ್ವಿ. ಈಗ ನೆಕ್ಸ್ಟ್ ಏರೋ ಮಾರ್ಕ್ ಇದೆ. ಈ ಏರೋ ಮಾರ್ಕ್ ಪ್ರಕಾರ ಇನ್ನೂ ನಾವು ಮುಂದೆ ಹೋಗಬೇಕು. ನಿಮಗೆ ಕಾಣಿಸ್ತಿದೆ ನೋಡಿ, ನಮಗೆ ಮುಂದೆ ಹೋಗಬೇಕು. ಎಲ್ಲಿಗೆ ಇನ್ನೂ ಏನೇನು ಇಟ್ಟಿರೋ ಗೊತ್ತಿಲ್ಲ. ಹಂಟಿಂಗ್ ಇದೆ. ಸೊ ಲಾಸ್ಟಲ್ಲಿ ನಾವು ಎಲ್ಲಿ ಹೋಗಿ ನಮ್ಮ ಸ್ಥಾನವನ್ನು ಮುಟ್ಟಿ ವಾಪಸ್ ನಮ್ಮ ಕ್ಯಾಂಪಿಗೆ ಹೋಗ್ತೀವಿ ಅಂತಂಬುದು ಗೊತ್ತಿಲ್ಲ. ಸೊ ನಮ್ಮ ಜರ್ನಿಯಲ್ಲಿ ನೀವು ಸಹ ಪಾಲ್ಗೊಳ್ಳಿ. ನೋಡೋಣ ಈ ಪಾಯಿಂಟಲ್ಲಿ ಏನಿರುತ್ತೆ ಅಂತ. ನಮ್ಮ ಭಾರತ್ ಸ್ಕೌಟ್ಸ್ನ ಎಲ್ಲ ಆತ್ಮೀಯ ಸ್ನೇಹಿತರು. ಸರ್, ಎಲ್ಲಿ ಹೋಗ್ತಿದ್ದೀವಿ ಇವಾಗ? ನಾವು ಹೈಕಿಂಗ್ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಇಲ್ಲಿ ಇನ್ನೊಂದು ಮುನ್ನಡೆಸ್ತಿರ್ತಕ್ಕಂಥವ್ರು ಜಗದೀಶ್ ಅವರು, ಪ್ರಭಾರಿ ಮುಖ್ಯ ಗುರುಗಳು, ಮುರುಡಿ ದಾರಿ ಗೊತ್ತಾಗಲ್ಲ ಹಿಂದಿನ ಹೇಳುತ್ತಿದ್ದೆವು. ಓಕೆ ಸರ್, ಇವಾಗ ಮೊದಲನೇದಾಗಿ ನಮ್ಮ ಫಸ್ಟ್ ಹಂಟಿಂಗ್ ಏನು ಸಿಕ್ತು ಸರ್? ಹಂಟಿಂಗ್ ಧ್ವಜಗೀತೆ. ಸೊ ಇವಾಗ ಒಂದು ಧ್ವಜಗೀತೆ ಸಿಕ್ತು. ಸೊ ಧ್ವಜಗೀತೆಯನ್ನು ಮಾಡಿದ್ವಿ. ಇವಾಗ ನೆಕ್ಸ್ಟ್ ಯಾವ್ದು ಹಂಟಿಂಗ್ ಇದೆ ಅಂತ ಗೊತ್ತಿಲ್ಲ. ಸೊ ಏರೋ ಮಾರ್ಕ್ ಪ್ರಕಾರ ಹೋಗ್ತಾ ಇದೀವಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಮಾರ್ಕ್ ಇದೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ಏನು ಕಾಣಿಸ್ತಿದೆಲ್ಲ. ಸೊ ಈ ಕಡೆ ನಮಗೆ ಹೋಗುವಂತ ಮಾರ್ಗ, ಈ ಕಡೆ ಇದು ನೋಡ್ತಿದಲ್ಲ ಇಂಟೋ ಮಾರ್ಕ. ಸೊ ಈ ಕಡೆ ಹೋದ್ರೆ ನಮ್ಮ ಪ್ಲೇಸಿಗೆ ನಾವು ಹೋಗೋಕ್ಕಾಗಲ್ಲ. ಅದೇ ರೀತಿ ಇಲ್ಲಿ ನೋಡ್ಬೋದು, ಈ ಕಡೆ ಹೋದರೂ ಸಹ ನಮಗೆ ಮಾರ್ಕ್ ಸಿಗಲ್ಲ. ಸೊ ನಮಗೆ ಹೋಗ್ತಕ್ಕಂತಹ ಮಾರ್ಗ ಇದೆ. ಈ ಮಾರ್ಗದ ಮೂಲಕ ಹೋಗಿದ್ರೆ ಮೇ ಬಿ ಬಹುಶಃ ಇನ್ನೊಂದು ನಮಗೆ ಹಂಟಿಂಗ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಈ ಕಡೆಯಿಂದ ನಾವು ಇಲ್ಲೊಂದಿಷ್ಟು ಮಾರ್ಕ್ಗಳಿದ್ದಾವೆ. ಈ ಕಡೆ ಹೋದರೆ ಫೇಲ್ ಆಗುತ್ತೆ, ಈ ಕಡೆ ಹೋದರೂ ಇಲ್ಲ, ರಾಂಗ್ ಇದೆ. ಸೊ ನಾವು ಈ ಕಡೆ ಹೋಗಬೇಕಾಗುತ್ತೆ. ನೋಡೋಣ ಎಲ್ಲಿದೆ ಸೆಕೆಂಡ್ ಹಂಟಿಂಗ್ ಅಂತ. ನಮ್ಮ ಕ್ಯಾಪ್ಟನ್ ಜಗದೀಶ್ ಸರ್ ಅವರು ಮುನ್ನಡೆಸ್ತಿದ್ದಾರೆ ತಂಡವನ್ನು ಅದ್ಭುತವಾಗಿ. ಕಾಮೆಂಟ್ ಕೊಡಲಿ. ಇವಾಗ ನಮಗೆ ಎರಡನೇ ಹಂಟಿಂಗ್ ಸಿಕ್ಕಿದೆ. ಎರಡನೇ ಹಂಟಿಂಗ್ ಸ್ಥಳ ಇಲ್ಲಿದೆ. ಈ 5 ಅಂತ ಕಾಣಿಸ್ತಿದಲ್ಲ. ಈ 5ರಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿಂದ ನೇರವಾಗಿ 5 ಮುಂದಕ್ಕೆ ಹೋದ್ರೆ ನಮಗೆ ಏನು ಹಂಟಿಂಗ್ ಇದೆ ಒಂದು ಚಿಟ್ಟಿ ಸಿಗುತ್ತೆ. ಆ ಚಿಟ್ಟಿಯಲ್ಲಿ ಏನಿದೆ ಅಂತ ಇವಾಗ ನೋಡೋಣ. 1 2 3 ಏನು ಆಡಿರು ತಗೋರಿ. ಇದು ಘೋಷಣೆ ಕೂಗಬೇಕು. ಪುಸ್ತಕಕ್ಕಾಗಿ ಘೋಷಣೆ ಕೂಗಿ. ಚಲೋ ಕೂಗ್ರಪ್ಪ. ತುತ್ತು ಅನ್ನಕ್ಕಿಂತ ಶಾಲೆಯನ್ನು ತೆರೆದಂತೆ, ಶಾಲೆಯನ್ನು ತೆರೆದಂತೆ. ಇವಾಗ ನಮಗೆ ಎರಡನೇ ಹಂಟಿಂಗಲ್ಲಿ ಸಿಕ್ಕಂತ ಚೀಟಿ ಇದೆ. ಘೋಷಣೆ ಒಂದೆರಡು ಘೋಷಣೆಗಳಿವೆ. ಪುಸ್ತಕಗಳಿಗಾಗಿ ಘೋಷಣೆ ಮತ್ತು ಹೆಣ್ಣೊಂದು ಶಾಲೆಯನ್ನು ತರಬೇಕು. ಸೊ ಪ್ರತಿಯೊಬ್ಬರು ಸಮಾಜದಲ್ಲಿ ಇರ್ತಕ್ಕಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂದ್ರೆ ಶಾಲೆಗೆ ಕಳಿಸಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಶಾಲೆಗೆ ಕಲಿಬೇಕಾದಂತಹ ಕರ್ತವ್ಯ ಜವಾಬ್ದಾರಿ ಕೂಡ ಆಗಿದೆ. ಅನ್ನಕ್ಕಿಂತನೂ ಅಕ್ಷರ ಲೇಸಾಗಿದೆ. ಸೊ ಎಲ್ಲರನ್ನ ಅಕ್ಷರ ಕಲಿಸಿ ಈ ದೇಶದ ಶಕ್ತಿಗಳನ್ನಾಗಿ ಮಾಡಿ. ಸೊ ಈ ಕಡೆ ಹೋಗಪ್ಲೇ ಇಲ್ಲ ಅಂದ್ರೆ ಸ್ಟೇಟ್ ಹೋಗ್ಬೇಕಿನ್ನ. ಓಕೆ, ಗ್ರೀನ್ ತೋರಿಸ್ರಿ. ಗ್ರೀನ್ ಅಂದ್ರೆ ಈ ಕಡೆನೆ. ಓಕೆ
ಇಲ್ಲಿ ನೋಡಿ, ಇಲ್ಲಿ ಯಾರೋ ಬರ್ತಿದೆ, ಇಲ್ಲೊಂದು ಏರೋ ಮಾರ್ಕ್ ಇದೆ. ಸೊ ಮುಂದೆ ಹೋಗುವಂತ ನಾವು ಈ ಮಾರ್ಕ್ ಇದ್ರೆ ನಾವು ಇನ್ನೂ ಮುಂದೆ ಹೋಗಬೇಕು, ಆ ಕಡೆ ಈ ಕಡೆ ಹೋಗ್ಬಾರ್ದು. ಸೊ ಏರೋ ಮಾರ್ಕ್ ಪ್ರಕಾರನೇ ಒಂದು ಹಂಟಿಂಗ್ ನಡೀತಿದೆ. ಈ ಒಂದು ಹೈಕಲ್ಲಿ ನಮ್ಮ ಕೊನೆಯ ಒಂದು ಜಾಗಕ್ಕೆ ಹೋಗ್ತೀವೋ ಇಲ್ಲೋ. ಸೊ ಇಲ್ಲೊಂದು ಏನೋ ಇದೆ, ಹಾಂ ಇಲ್ಲೊಂದಿದೆ. ಸೊ ಈ ಕಡೆ ಇದೆ, ಈ ಕಡೆ ಇಲ್ಲ. ಈ ಕಡೆ ಹೋದರೆ ನಮ್ಗೆ ಹೈಕಿಂಗ್ ಹೋಗೋಕ್ಕಾಗಲ್ಲ. ಸೊ ಈ ಒಂದು ಏರೋ ಮಾರ್ಕಿಂದ ನಾವು ಹೋಗ್ಬೇಕು. ಸೊ ಎಲ್ಲ ನಮ್ಮ ಸ್ಕೌಟ್ಸ್ನ ಎಲ್ಲ ಶಿಬಿರಾರ್ಥಿಗಳು ಬರ್ತಿದ್ದಾರೆ ನಮ್ಮ ನಾಯಕರ ನೇತೃತ್ವದಲ್ಲಿ. ನಾಯಕರೇ, ಇದು ಪಕ್ಕ ಹಾದಿ ಇದೆ. ಎಸ್, ನಾನು ನಿಮ್ಮ ಬಂದಿದ್ದೆ ನಾಯಕರೇ. ಹಂಟಿಂಗ್ ಇದೆ 4. ಇಲ್ಲಿಂದ 4 ಹೆಜ್ಜೆಗಳನ್ನು ಮುಂದಕ್ಕೆ ಹೋದ್ರೆ ನಮಗೆ ಇನ್ನೊಂದು ಏನೋ ಸಿಗುತ್ತೆ, ಗೊತ್ತಿಲ್ಲ ಏನಂತೇಳಿ. ಏನು ಸಿಕ್ಕಿದೆ? ಪ್ರತಿಯೊಬ್ಬರಿಗೂ ಹಂಚುತ್ತೀನಿ. ಪ್ರತಿಯೊಬ್ಬರಿಗೂ ನಿಧಿ ಹಂಚದ. ಸೊ ಇಲ್ಲೇ ಎಲ್ಲರೇ ಇರ್ತಾರೆ ನೋಡ್ರಪ್ಪ, ಆಸ್ಪಾಸ ಕಟ್ಟಿಟ್ಟಾರೆ ನೋಡ್ರಿ ಗಿಡದ ಮೇಲೆ. ಏನಿದೆ? ಚಾಕ್ಲೇಟಾ? ಚಾಕ್ಲೇಟ್ ನಿಧಿ ಚಾಕ್ಲೇಟ್. ಚಲೋ ಇವಾಗ ನಮಗೆ ಇನ್ನೊಂದು ಹಂಟಿಂಗ್ ಆಗಿದೆ. ಈ ಹಂಟಿಂಗಲ್ಲಿ ಏನಪ್ಪಾ ಅಂತ ನಮಗೊಂದು ನಿಧಿ ಕೊಟ್ಟಿದ್ದಾರೆ. ಸೊ ಈ ನಿಧಿಯಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ನಿಧಿ ಯಾವುದಂದ್ರೆ ಎಲ್ಲರಿಗೂ ಚಾಕ್ಲೇಟ್. ಈ ಒಂದು ನಿಧಿ ಏನಪ್ಪಾ ಅಂತ ನಮಗೆ ಅನಿಸಿದೆ. ಸೊ ಇವಾಗ ಮತ್ತೆ ಇನ್ನೊಂದು ಹಂಟಿಂಗ್ ಏನು ಸಿಗುತ್ತೆ ಗೊತ್ತಿಲ್ಲ. ಇನ್ನೊಂದು ಏರೋ ಮಾರ್ಕ್ ಇಟ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ ಏನಿದೆ ಅಂತ. ಚಾಕ್ಲೇಟು ಎಂತ ನಿಧಿ ಸರ್ ಇದು? ಪಾದಚಾರಿಗಳು ಸದಾ ಬಲಬದಿಯಲ್ಲಿ ನಡಿಬೇಕ್ರಿ. ನಾಯಕರೇ, ಎಲ್ಲರನ್ನ ಒಂದು ಬದಿಗೆ ಮಾಡಿ. ಎಲ್ಲರೂ ಈ ಕಡೆ ಬರ್ರಿ. ಯಾವ ಕಡೆ? ಬಲಬದಿ. ಎಡ ಕಡೆ. ಓಕೆ ಸರ್. ಬಲಗಡೆನು? ನಿಮ್ಮ ಬಲಗಡೆ, ನನ್ನ ಎಡಗಡೆ. ನಾಯಕರೇ, ಇವಾಗ ಮುಂದಿನ ಹಾದಿ ಯಾವ ಕಡೆ ಇದೆ? ನೋಡೋಣ ಯಾವ ಕಡೆ ಇದೆ, ಆ ಕಡೆ ಹೋಗೋಣ. ಮುಂದೆ ಡೇಂಜರ್ ಗುರುಗಳೇ ಅರ್ಥ ಆಗ್ಲಿಲ್ಲ. ನಾವು ಸೂಚನೆಗಳ ಪ್ರಕಾರ ನಡೆದಿದ್ದೇವೆ. ಸೂಚನೆ ಬೇಕಾ? ಸಂಕೇತಗಳ ಪ್ರಕಾರವಾಗಿ ನಮ್ಮ ಕೊನೆಯ ಪಾಯಿಂಟ್ಗೆ ಹೋಗ್ತೀವಿ. ಕೊನೆಗೂ ಬಹಳಷ್ಟು ಸುಸ್ತಾಗ್ತಿದೆ. ಎಲ್ಲಿ ಇನ್ನೊಂದು ನಿಧಿಯಲ್ಲಿ ನೀರು ಇದ್ರೆ ಬಹಳ ಚೆನ್ನಾಗಿರುತ್ತೆ. ಕ್ಯಾಪ್ಟನ್, ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು. ಹಾಂ, ಯಾಕಂದ್ರೆ ನಾವು ದಣಿದಿದ್ದೇವೆ ಬಹಳ ಇವಾಗ. ಹಾಂ, ಹಾಗಾಗಿ ಸೊ ನೆಕ್ಸ್ಟ್ ನಿಧಿ ನೀರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಚಂದದ. ಹೌದು ಕ್ಯಾಪ್ಟನ್. ಮತ್ತೆ ನಿಮ್ದು ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಹಂಟಿಂಗ್ ನಡೀತಿದೆ. ಈ ಒಂದು ಯಶಸ್ವಿ ಆಗುತ್ತಾ? ಹಾಂ, ಎಲ್ಲ ಗ್ರೂಪಿನ ಸದಸ್ಯರು ಉತ್ತಮ ರೀತಿಯಲ್ಲಿ ಬೆಂಬಲ ಕೊಡುತ್ತಿದ್ದಾರೆ. ಹಾಂ, ನಾವು ಈಗ ಬಂದಿರತಕ್ಕಂಥ ಸಾಗಿ ಬಂದಿರತಕ್ಕಂಥ ದಾರಿ ಉತ್ತಮವಾಗಿ ಸಾಗಿ ಬಂದಿದ್ದೇವೆ. ಹಾಂ, ಒಂದು ಎಲ್ಲರ ಬೆಂಬಲದೊಂದಿಗೆ. ಹಾಂ, ನಾಯಕರೇ ಭಾಳ ಹೊತ್ತೈತೆ ನಾಯಕರೇ, ಒಟ್ಟು ಏರೋ ಮಾರ್ಕು ಕಾಣ್ತಿಲ್ಲ. ಯಾಕಡೆ ಹಾದಿಯನ್ನು ಕರೆಕ್ಟ್ ಅದ, ಒಂದು ಸ್ವಲ್ಪ ಭಯ ಆಗ್ತಿದೆ ನಾಯಕರೇ. ಎಲ್ಲ ಬರುತ್ತೆ. ನಾವು ಉತ್ತಮ ಸರಿಯಾದ ಮಾರ್ಗದಲ್ಲಿ ನಡೀತಿದ್ದೇವೆ. ಸರಿಯಾದ ಮಾರ್ಗ ಅಂದ್ರೆ ಮಾರ್ಕ್ ಕರೆಕ್ಟ್ ಇದೆ. ಕರೆಕ್ಟ್ ಇದೆ. ಪಕ್ಕ ನೋಡಮ್ಮ ಗುರುಗಳಕ್ಕೆ ಇನ್ನೊಂದು ಮಾರ್ಕ್ ಕಾಣಿಸ್ತಿದೆ ನೋಡಮ್ಮ. ಇಲ್ಲಿ ನೋಡಿ, ಇಲ್ಲಿ ಕ್ರಾಸ್ ಮಾರ್ಕ್ ಇದೆ. ಹಾಂ, ಇದು ಈ ಕಡೆ ಹೋಗುವಂತ. ಈ ತರ ಒಂದು ಸಂಕೇತ ಇದ್ರೆ ಇಲ್ಲಿ ಬಹಳಷ್ಟು ಶತ್ರುಗಳಿದೆ ಅಂತ ಅರ್ಥ. ಸೊ ಆ ಶತ್ರುನೇ ಇಲ್ಲಿ ಒಂದು ನಾಯಿ ಅಂತೇಳಿ ಇಲ್ಲಿ ಬರೆದಿದ್ದಾರೆ. ಸೊ ಈ ತರ ಒಂದು ಸಂಕೇತಗಳನ್ನಿದ್ರೆ ಸೊ ಅಲ್ಲೊಂದಿಷ್ಟು ನಾವು ಭಾಳ ಎಚ್ಚರಿಕೆಯಿಂದ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹಾಂ, ನಾವು ನಮ್ಮ ಏರೋ ಮಾರ್ಕ್ನ ಪ್ರಕಾರ ಈಗ ಎಲ್ಲಿಗೆ ಬಂದಿದ್ದೇವೆ? ಮುಖ್ಯ ದ್ವಾರಕ್ಕೆ ಬಂದಿದ್ದೇವೆ. ಓಕೆ, ಇದು ಏನು ಎದುರುಗಡೆ ಕಾಣಿಸ್ತಿದೆ ಅಲ್ಲ, ಸೊ ಇದು ಎದುರುಗಡೆ ಕಾಣ್ತಿರ್ತಕ್ಕಂಥದ್ದು ಕಲಬುರಗಿಯಲ್ಲಿರ್ತಕ್ಕಂತಹ ನಾವು ನಮ್ಮ ಹೈಕಿಂಗ್ ಇಲ್ಲಿ ನೋಡಿ. ಇಲ್ಲೇ ಇನ್ನು ನಮ್ದು ಏರೋ ಮಾರ್ಕ್ ಇಲ್ಲೊಂದು ಬಂದಿದೆ. ಸೊ ಇದರ ಅರ್ಥ ಇನ್ನೇ ಹೀಗೆ ಮುಂದೆ ಸಾಗಿ ಅಂತ. ಇಂದ ನಾವು ಒಳಗಡೆ ಹೋದರೆ ಇದು ಬುದ್ಧ ವಿಹಾರದ ಮುಖ್ಯ ದ್ವಾರ. ಈ ದ್ವಾರದಿಂದ ಇನ್ನೂ ನಾವು ಗೊತ್ತಿಲ್ಲ. ಸೊ ಇನ್ನೊಂದಿಷ್ಟು ಏರೋ ಮಾರ್ಕ್ ಇದ್ದಾವೆ ಅಂತ ಅನಿಸುತ್ತೆ, ನೋಡೋಣ. ಬರಲಿ. ಇನ್ನೊಂದು ಹಂಟಿಂಗ್ ಪಾಯಿಂಟ್ ಇದೆ. ಸೊ ಇಲ್ಲಿಂದ 2 ಹೆಜ್ಜೆ ಮುಂದಕ್ಕೆ ಹೋಗಿದ್ರೆ ಇಲ್ಲೊಂದು ಇದು ಇದೆ. ಸೊ 2 ಹೆಜ್ಜೆ ಅಂತಂದರೆ ಇಲ್ಲಿ ಇರುತ್ತೆ. 2 ಹೆಜ್ಜೆ ಇಲ್ಲಿ ಒಳಗಡೆ ನೋಡು ಅದಾ? ಹಾಂ, ಓಕೆ. ಸೊ ಇಲ್ಲೊಂದು ಇನ್ನೊಂದು ಹಂಟಿಂಗ್ ಪಾಯಿಂಟ್ ಸಿಕ್ಕಿದೆ ನೋಡಿ. ಏನದ ಓದು, ನೀವು ಓದಬಾರ್ದು, ಬರಲಿ. ಏನದ ನೋಡು. ಏನು ಘೋಷಣೆ ಇರ್ತದೆ? ಕಮಾನಿನಲ್ಲಿ ಎಲ್ಲರೂ ಫೋಟೋ ತೆಗೆಯಿರಿ, ಮುಂದೆ ಸಾಗಿ. ಬರ್ರಿ ಮುಂದೆ ಹೇಳು. ಎಲ್ಲರೂ ಫೋಟೋ ತೆಗೆದು ಮುಂದೆ ಸಾಗಬೇಕೆಂದು. ಕಮಾನಿನಲ್ಲಿ ಎಲ್ಲರೂ ಫೋಟೋ ತೆಗಿಬೇಕು. ಸೊ ಈ ಒಂದು ಹಂಟಿಂಗ್ ಪಾಯಿಂಟ್ನ ಉದ್ದೇಶ ಎಲ್ಲರೂ ಗ್ರೂಪ್ ಫೋಟೋ ಅಂತ ತಕ್ಕೋಬೇಕಾಗಿದೆ. ಇವಾಗ ನಮಗೆ ಸಿಕ್ಕಂತ ಇನ್ನೊಂದು ಚೀಟಿಯ ಪ್ರಕಾರ ನಾವು ಎಲ್ಲರೂ ಏನಪ್ಪಾ ಅಂದ್ರೆ ಗ್ರೂಪ್ ಫೋಟೋ ಅಂತ ತಗೋಬೇಕು. ಸರ್ ಇವಾಗೆಲ್ಲ ರೆಡಿನಾ ಗ್ರೂಪ್ ಫೋಟೋ ತಗೊಳಕ್ಕೆ? ಎಸ್. ಈ ಚೀಟಿಯ ಪ್ರಕಾರ ಸೊ ಇದನ್ನು ನಾವು ಹಂಟಿಂಗ್ ಮಾಡಿದ್ದೀವಿ. ಇದರ
ಇಲ್ಲಿ ಎಲ್ಲರೂ ಇದೇನು ಕಮಾನ್ ಇದೆ ಅಲ್ಲ, ಈ ಕಮಾನಿನ ಎದುರುಗಡೆ ಏನಪ್ಪಾ ಅಂದ್ರೆ ಎಲ್ಲರೂ ನಾವು ಭಾವಚಿತ್ರವನ್ನು ತೆಗೆದುಕೊಳ್ಳಬೇಕಾಗಿದೆ. ನಾವು ನಮ್ಮ ಹೈಕಿಂಗ್ನ ಕೊನೆಯ ಸ್ಥಾನಕ್ಕೆ ಇವಾಗ ಸಮೀಪದಲ್ಲಿದ್ದೇವೆ. ಓಕೆ, ಮುಂದೆ ಕಾಣುವುದು ಬುದ್ಧ ವಿಹಾರ. ಸೊ ಕಲಬುರಗಿಯಲ್ಲಿರ್ತಕ್ಕಂತಹ ಬುದ್ಧ ವಿಹಾರ. ಇಲ್ಲಿ ನೀವು ಇನ್ನೂ ನೋಡ್ಬೋದು ಏರೋ ಮಾರ್ಕ್ ಇದೆ. ಸೊ ಈ ಏರೋ ಮಾರ್ಕ್ ಪ್ರಕಾರ ನೀವು ಇನ್ನೂ ಮುಂದೆನೇ ಹೋಗಬೇಕಾಗಿದೆ. ಸೊ ನಾಯಕರೇ, ಇವಾಗ ಲಾಸ್ಟ್ ನಮ್ಮದೇನು ಬುದ್ಧ ವಿಹಾರನ ಅಥವಾ ಇನ್ನೂ ಅದಕ್ಕಿಂತ ಸ್ವಲ್ಪ ಮುಂದ್ಗಡೆ? ನಮ್ಮ ಕೊನೆಯ ಸ್ಥಾನ ಬುದ್ಧ ವಿಹಾರ ಎನಿಸುತ್ತದೆ. ಯಾಕೆಂದ್ರೆ ಅಂದ್ರೆ ನಿಮಗೂ ಇನ್ನೂ ಪಕ್ಕ ಕನ್ಫರ್ಮ್ ಇಲ್ಲ. ಅಂದ್ರೆ ಬುದ್ಧ ವಿಹಾರ ಲಾಸ್ಟ್ ಅದಂತ ಅನ್ಕೊಂಡ್ರಿ ನೀವು? ಅನ್ಕೊಂಡಿವಿ. ನಂಗೆ ಅನ್ಸಂತ ಹಿಂಗೆ ಬುದ್ಧ ವಿಹಾರದಿಂದ ಹಿಂಗೆ ಕಾಡಿನ ವಾಪಸ್ ಕ್ಯಾಂಪಿ ಹೋಗೋದಂತ ಹೊತ್ತು ದಣಿದಿದ್ದೇವೆ. ದಣದ್ರ ಮತ್ತು ನಾಯಕರೇ ಇವಾಗ ನೀರಡಿಕೆ ಆಗಿದ್ದೇವೆ ನಾಯಕರೇ. ಅದಕ್ಕೆ ಸ್ವಲ್ಪ ಇಲ್ಲಿ ವಿಶ್ರಾಂತಿ ಪಡೆದು ಎಲ್ಲಿ ವಿಶ್ರಾಂತಿ ಹೈಕಿಂಗ್ ಒಳಗೆ ವಿಶ್ರಾಂತಿ ಪಡೆದ್ರೆ ಮತ್ತೆ ನಮ್ಗೆ ಊಟ ಇಲ್ಲ, ತಿಂಡಿ ಇಲ್ಲ, ಬರೀ ಚಾಕ್ಲೇಟ್ ಇವೆ. ಮುಂದೆ ಇವಾಗ ಕುಡಿಯಲು ನೀರು ಇರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಓಕೆ, ನಾನಾ ರೀತಿಯ ಒಂದು ವ್ಯವಸ್ಥೆ ಮಾಡಿರ್ಬೋದು ಎಂದು ನಾವು ಅನ್ಕೊಂಡಿದ್ದೇವೆ. ಓಕೆ ನೋಡೋಣ ನಾಯಕರೇ. ಇವಾಗ ನಾವು ಇನ್ನೂ ಆ ಏರೋ ಮಾರ್ಕ್ ಪ್ರಕಾರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಏನೋ ಕಾಣಿಸ್ತಾವ. ಇವಾಗ ಬುದ್ಧ ವಿಹಾರದ ಸಮೀಪದಲ್ಲಿದ್ದೀವಿ. ಬಹುಶಃ ಇದೇ ನಮ್ಮ ಕೊನೆಯ ಪಾಯಿಂಟ್ ಅನ್ಸುತ್ತೆ. ಹಾಯ್ ಗುರುಗಳೇ, ಸಲ್ಯೂಟ್. ಸೊ ಇದು ನಮ್ಮ ಈ ಹೈಕಿಂಗ್ನ ಕೊನೆಯ ಪಾಯಿಂಟ್. ಸೊ ನಾವು ಇವಾಗ ರೀಚ್ ಆಗಿದ್ವಿ. ಶಿಬಿರಕ್ಕೆ ಹೋಗೋ ದಾರಿ ಇವಾಗ ಏನಪ್ಪಾ ಅಂತಂದ್ರೆ ನಾವು ಹೈಕಿಂಗ್ ಬಿಟ್ಟು ಸುಮಾರು ಒನ್ ಅವರ್ ಆಯ್ತು. ಸೊ 1 ಅವರಲ್ಲಿ ಸುಮಾರು 4-5 ಹಂಟಿಂಗ್ಗಳನ್ನ ನಾವು ಮಾಡಿದೀವಿ. ಆ ಒಂದು 4-5 ಹಂಟಿಂಗ್ ನಮ್ಮ ಕೊನೆಯ ಹಂಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಯಾವ್ದು ಪಾಯಿಂಟಿಂಗ್ ಇದು ಎಷ್ಟು ಕಷ್ಟಪಟ್ಟು ಸರ್ ಹೈಕಿಂಗ್ ಮಾಡ್ಲಕ್ಕ. ಭಾಳ ನಮಗಂತೂ ಭಾಳ ಸುಸ್ತಾಯ್ತು. ಒಳಗಡೆ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿದ್ವಿ. ಓಕೆ, ಇದು ನಮ್ಮ ಕೊನೆಯ ಪಾಯಿಂಟ್. ಗುರುಗಳು ಒಂದೆರಡು ಮಾತಾಡಿ ಹೆಂಗ ಇವಾಗ ಕೊನೆಯ ಪಾಯಿಂಟ್ಗೆ ಬಂದು ತಲುಪಿದ್ದೇವೆ. ನಮ್ಮದು ಜರ್ನಿ ಬಹಳ ಸೂಪರ್ ಆಗಿತ್ತು. ಖುಷಿ ಇನ್ನೂ ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಜೇಡ್ಗಾ ಶಾಲೆಯ ಶಿಕ್ಷಕರು ದಯಮಾಡಿ ಬರ್ರಿ. ನಿಮ್ಮ ಈ ಒಂದು ಹೈಕಿಂಗ್ ಜರ್ನಿ ಹೇಗಿತ್ತು ಅಂತ ಒಂದೆರಡು ಮಾತುಗಳು ಹೇಳಿ. ಉತ್ತಮವಾಗಿತ್ತು ಸರ್, ಎಲ್ಲ ಚೆನ್ನಾಗಿತ್ತು, ಅತಿ ಉತ್ತಮವಾಗಿತ್ತು. ಸೊ ಇವಾಗ ಕೊನೆಯದಾಗಿ ನಿಮ್ಮ ಪಾಯಿಂಟಿಗೆ ರೀಚ್ ಆಗಿದೆ. ಹೇಗೆ ಅನಿಸ್ತಿದೆ ಸರ್? ತುಂಬಾ ಚೆನ್ನಾಗಿದೆ, ಖುಷಿ ಅನಿಸ್ತಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾಯಕರು ಕೊನೆಗೂ ದಡ ಸೇರಿಸಿದ್ದಾರೆ. ನಾಯಕರೇ ಒಂದೆರಡು ಮಾತು ಕೊನೆಯದಾಗಿ. ಸುಮಾರು ಹೊತ್ತಿನ ನಂತರ ನಾವು ನಮ್ಮ ಕೊನೆಯ ಸ್ಥಾನವನ್ನು ತಲುಪಿದ್ದೇವೆ. ಇವಾಗ ಸ್ವಲ್ಪ ದಣಿದಿದ್ದೇವೆ. ಹಾಗಾಗಿ ಎಲ್ಲ ಸ್ವಲ್ಪ ನೀರು ಕುಡಿದು ಏನಾದರೂ ಸ್ನ್ಯಾಕ್ಸ್ ತಿಂದು ಮತ್ತೆ ನಮ್ಮ ಶಿಬಿರಕ್ಕೆ ವಾಪಸ್ ಹೋಗ್ತೇವೆ ಎಂದು ಹೇಳ್ತೇನೆ. ಓಕೆ ನಾಯಕರೇ, ವಿಜಿಲ್ ಸ್ಟಾರ್ಟ್ ಆಗಿದೆ. ಸೊ ಹೋಗೋಣ ಬನ್ನಿ ಮುಂದೆ. ಥ್ಯಾಂಕ್ ಯು. ಬರೀ ನಮ್ಮ ಲಕ್ಷ್ಮೀ ಪುತ್ರ ಸರ್ ಅವರು ಈ ಒಂದು ಜರ್ನಿ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಗುರುಗಳೇ ಹೇಳಿ, ನಿಮ್ದು ಎಕ್ಸ್ಪೀರಿಯನ್ಸ್ ಆಗಿತ್ತು? ಅಲ್ಲಿಂದ ಇಲ್ಲಿವರೆಗೂ ಇಲ್ಲೆಲ್ಲ ಕಲೆಕ್ಟ್ ಮಾಡ್ತಾ ಬುದ್ಧ ವಿಹಾರಕ್ಕೆ ತಲುಪಿದ್ದೇವೆ. ಇನ್ನು ಏನೇನು ಕಲೆಕ್ಟ್ ಮಾಡಿ ನೀವು ಜರ್ನಿದಾಗ ಏನು ಕಲೆಕ್ಟ್ ಮಾಡಿ ತೋರಿಸ್ರಿ. ಬುದ್ಧ ವಿಹಾರಕ್ಕೆ ಇಲ್ಲಿವರೆಗೆ ಈ ಪಯಣವು ತುಂಬಾ ಸುಖಕರ ಮತ್ತು ಶಾಂತಿಯುತವಾಗಿ, ತುಂಬಾ ಅದ್ಭುತ ಅಡ್ವೆಂಚರ್ ಆಗಿತ್ತು ಸರ್. ಅಡ್ವೆಂಚರ್ ಆಗಿತ್ತು ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ. ಸರ್ ಲಕ್ಷ್ಮೀಕಾಂತ್ ಸರ್ ಏನ್ರಿ ಎರಡು ಮಾತಾಡ್ರಿ. ಸರ್ ಏನಿಲ್ರಿ, ಕೊನೆಗೂ ನಮ್ಮ ಪಾಯಿಂಟ್ ರೀಚ್ ಆಗಿವಿ. ಇದೇ ನಮ್ಮ ಈ ಒಂದು ಹೈಕಿಂಗ್ನ ಕೊನೆಯ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿಂದ ನಾವು ಇವಾಗ ಒಳಗಡೆ ಹೋಗ್ತಿದ್ದೀವಿ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಹಾಗಾಗಿ ಒಳಗಡೆ ನಿಮಗೆ ಏನೂ ತೋರ್ಸೋಕ್ಕಾಗಲ್ಲ. ಇಲ್ಲಿಂದನೇ ನೋಡಿ, ಇದೇ ಕಲಬುರಗಿಯ ಬೌದ್ಧ ವಿಹಾರ. ದಮ್ಮಂ ಶರಣಂ ಗಚ್ಚಾಮಿ. ಈ ಪವಿತ್ರ ಜಗದಾಗ ಮಹಸೂಸ್ತಾ ಮಾಡ್ಕೋಬೇಕು. ಕುತ್ಕೊಂಡು ಒಂದು 5 ನಿಮಿಷ ನೀವು ಮೆಡಿಟೇಷನ್ ಮಾಡ್ಬೇಕು. ಯಾವಾಗಲೇ ಬಂದು ಕೂತ್ರು ಎಲ್ಲಿ ಪವಿತ್ರ ಸ್ಥಾನದೊಳಗೆ ಉತ್ತಮವಾದ ವೈಬ್ರೇಷನ್ ಇರ್ತದ. ಅಲ್ಲಿ ಆತ್ಮಬಲ, ಆತ್ಮಶಕ್ತಿ ಸಚೇತನವಾಗ್ತದೆ. ಆ ದೃಷ್ಟಿಯಿಂದ ನೀವೆಲ್ಲರೂ ಭಾಗ್ಯಶಾಲಿಗಳಿದ್ದೀರಿ. ಒಳ್ಳೆ ಹೈಕ್ ಮಾಡ್ಕೊಂಡು ಬಂದಿರಿ. ಅದಕ್ಕೆ ನಿಮ್ಗೆ ಹೈಕಿಂಗ್ ಗಿಫ್ಟ್ ಕೊಟ್ಟಾಯಿತು. ಗಾಡ್ ಬ್ಲೆಸ್ ಯು. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.
ಪ್ಲೀಸ್. ನೋಡಿ ಅಭಿಷೇಕ್ La 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 la. ಇವಾಗ ನಾವು ನಮ್ಮ ಹೈಕಿಂಗ್ನ ಕೊನೆಯ ಪಾಯಿಂಟ್ ಮುಟ್ಟಿ ಬುದ್ಧ ವಿಹಾರದಲ್ಲಿ ಹೋಗಿ ಒಂದಿಷ್ಟು ಧ್ಯಾನವನ್ನು ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ಗುರುಗಳಿದ್ದಾರೆ. ಗುರುಗಳೇ, ಗುರು ಸರ್ ಅಂತ ಹೇಳ್ಬಿಟ್ಟು, ಗುರುಗಳೇ ಈ ಒಂದು ಹೈಕಿಂಗಲ್ಲಿ ನಿಮ್ಮ ಪ್ರಯಾಣ ಹೇಗಿತ್ತು? ನಾವು ಮೊದಲು ಫಿಸಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ದಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಪ್ರಾರಂಭ ಮಾಡಿದ್ವಿ. ರೈಟ್. ಅಲ್ಲಿಂದ ADM ಹೋದ್ವಿ. ADM ಅಲ್ಲಿ ಜನ ಸಿಕ್ತಲ್ಲ ಹಂಟಿಂಗ್ ಪಾಯಿಂಟ್. ADM ದಲ್ಲಿ ಧ್ವಜಗೀತೆ ಸಿಕ್ಕಿತು. ಎಲ್ಲರೂ ಧ್ವಜಗೀತೆಗಳನ್ನು ಮಾಡಿದ್ವಿ. ಧ್ವಜಗೀತೆನ ಹಾಡಿದ್ವಿ. ಅಲ್ಲಿಂದ ನಾವು ಕನ್ನಡ ಅಧ್ಯಯನ ಡಿಪಾರ್ಟ್ಮೆಂಟ್ ಕಡೆಗೆ ಬಂದ್ವಿ. ಅಲ್ಲಿ ನಿಧಿ ಸಿಕ್ಕಿತು, ಚಾಕ್ಲೇಟ್. ರೈಟ್. ಚಾಕ್ಲೇಟ್ ದಿಂದ ನಮಗೆ ಅಲ್ಲಿ ಒಂದು ದೇಹ ವಾಕ್ಯಗಳು ಸಿಕ್ಕು. ಹೆಣ್ಣಂದು ಕಲಿತಾರೆ ಶಾಲೆ ಒಂದು ತೆರೆದಂತೆ. ಮತ್ತೆ ಮುಂದೆ ಹೋದ ಹಾಗೆ ಅಲ್ಲೂ ಒಂದು ವಾಕ್ಯಗಳು ಸಿಕ್ಕು. ಅವೆಲ್ಲ ಮಾಡಿದ್ವಿ. ನಮ್ಮ ಟೀಮ್ ಒಂದು ಪಿಜನ್ ಪಾರಿವಾಳ ನಮಗೆ ಕೊಟ್ಟ ವಿಷಯ ಯಾವ್ಯಾವ ಹೂವುಗಳನ್ನು ಬೇರೆ ಬೇರೆ ಡಿಫ್ರೆಂಟ್ ತರ ಹೂವುಗಳನ್ನು ಹಾದಿಯಲ್ಲಿ. ಹಾ ಹೌದು ಸರ್, ಅದೇ ಇತ್ತು. ಪಿಜನ್ ಅಲ್ಲಿ ಯಾವ್ಯಾವ ಹೂವುಗಳು ಕಲೆಕ್ಟ್ ಮಾಡಿ ಏನ್ರ ಗೊತ್ತಾಯ್ತು? ಅಲ್ಲ, ಕಲೆಕ್ಟ್ ಮಾಡಿ ಸರ್. ಐದಾರು ಬಗೆಯ ಹೂವುಗಳನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ಹೀಗಾಗಿ ಮತ್ತೆ ಕೊನೆಯದಾಗಿ ನಾವು ಹೈಕಿಂಗ್ ಹೆಂಗಿತ್ತು? ಒಂದು ಅಡ್ವೆಂಚರ್ ಆಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು 6ರಿಂದ 7 ಕಿಲೋಮೀಟರ್ ನಡೆದಾಡ್ವಿ. ನನಗೆ ಆಯಾಸ ಅನಿಸ್ತಾ ಇದೆ. ನಮ್ಮ ಕಾಲುಗಳು ಮಾತಾಡ್ತೀವಿ, ನಮ್ಮ ಕಾಲುಗಳು ನಾವು ಮಾತಾಡ್ತಾ ಇಲ್ಲ, ನಮ್ಮ ಕಾಲುಗಳು ಮಾತಾಡ್ತಾ ಇವೆ. ನಮಗೆ ಓಂ ಶಾಂತಿಯಿಂದ ಒಂದು ಗಿಫ್ಟ್ ಒಂದು ಪೆನ್ ಬಂತು. ಪೆನ್ ತೋರಿಸ್ತೀವಿ. ಹನುಮಂತ್ ಸರ್ ಒಂದು ಓಂ ಶಾಂತಿ. ಹನುಮಂತ್ ಸರ್ ಹೇಗಿತ್ತು ಸರ್ ಹೈಕಿಂಗ್? ಇವತ್ತಿನ ಸಖತ್ತಾಗಿತ್ತು, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದ್ರೆ ಅಲ್ಲಲ್ಲಿ ಒಂದೊಂದು ಕೋಡ್ ಇಟ್ಟಿದ್ರು. ಸರ್ ನಿಮ್ ಗ್ರೂಪ್ ಏನ್ ಕೊಟ್ಟಿದ್ರಿ? ಏನು ಕಲೆಕ್ಟ್ ಮಾಡಕ? ಅದೇ ಚೀಟಿ ಇಲ್ಲಿವೆ ಚೀಟಿ ಕಲೆಕ್ಟ್ ಮಾಡಿದ್ರಿ. ಅಂದ್ರೆ ಹೆಂಗೆ ಸರ್ ಇದು ಟೋಟಲಿ ಇದು ಒಂದು ಹೈಕಿಂಗ್ ಅಡ್ವೆಂಚರ್? ಹೌದು, ಯಾಕಂತಂದ್ರೆ ಇದು ಟೈಮ್ ಜಾಸ್ತಿ ಇರ್ಲಿಲ್ಲ, ಸಮಯದ ಅಭಾವ. ಹಾಗಾಗಿ ರಾತ್ರಿ ಎಷ್ಟು ಗ್ರ್ಯಾಂಡ್ ಕ್ಯಾಂಪ್ ಫೈರ್ ಮಾಡೋದ್ರಿಂದ ಆದ್ರೂ ಈ ಒಂದು ಏನ್ ಮಾಡಿದೆಲ್ಲ 1 ಗಂಟೆ 1.5 ಗಂಟೆ ಅದ್ಭುತವಾದಂತ ಹೈಕಿಂಗ್ ಅಂತ ಹೇಳ್ಬೋದು. ಸಖತ್ತಾಗಿತ್ತು. ಯಾಕಂದ್ರೆ ಫಸ್ಟ್ ಟೈಮ್ ಈ ತರ ನಾವೆಲ್ಲರೂ ಕುಡ್ಕೊಂಡು ಇಷ್ಟೊಂದು ಜನಸಂಖ್ಯೆ. ಇದು ಒಂದು ಸ್ಕೌಟಿಂಗ್ ನ ಇದೊಂದು ನಿಯಮ ಏನಿದೆಲ್ಲ ಹೈಕಿಂಗ್, ಇದರಿಂದ ಬಹಳಷ್ಟು ವಿಷಯಗಳನ್ನು ನಾವು ಕಲಿತೇವೆ. ಯಾವ ತರ ಅಂತಂದ್ರೆ ಪ್ರತಿಯೊಂದು ಒಂದು ಸಂಕೇತದ ಮೂಲಕನೇ ಹೋಗೋದಿದೆಯಲ್ಲ, ಅದು ಬಹಳಷ್ಟು ಒಂದು ಚೆನ್ನಾಗಿತ್ತು. ಮತ್ತೆ ನೀವು ಯಾವತ್ತಾದ್ರೂ ಎಂಜಾಯ್ ಮಾಡಿದ್ವಿ. ನೀವು ಯಾವಾಗಾದ್ರೂ ಸ್ಕೌಟ್ ಅಂಡ್ ಗೈಡ್ ಸೇರಿದಾಗ ಹೈಕಿಂಗ್ ಆದಾಗ ನೀವು ಎಂಜಾಯ್ ಮಾಡು ಅಂತ ಹೇಳ್ತಾ ನಮ್ಮ ಮಾತುಗಳಿಗೆ ವಿರಾಮ ಹೇಳ್ತೀವಿ. ನೋಡ್ರಿ, ಇಲ್ಲಿ ನಾವು ಅಲ್ಲಿ ಅವ್ರು ಇಟ್ಟಿರ್ತಕ್ಕಂಥ ಕೋಡ್ಗಳನ್ನು ತೆಗೆದುಕೊಂಡು ಒಂದೊಲಿ ಪ್ರಾರ್ಥನಾ ಗೀತೆ ಇತ್ತು, ಒಂದೊಲಿ ಏನಂತರದ್ದು ಸ್ವೀಟ್ ಇತ್ತು, ಘೋಷವಾಕ್ಯ ಇತ್ತು, ಸಾಮೂಹಿಕ ಫೋಟೋ ಇತ್ತು. ಅವೆಲ್ಲವನ್ನ ಕಲೆಕ್ಟ್ ಮಾಡ್ಕೊಂತಕ್ಕಂಥ ಒಂದು ಟಾಸ್ಕ್ ಕೊಟ್ಟಿದ್ರು ನಮಗೆ. ಅವೆಲ್ಲ ಕಲೆಕ್ಟ್ ಮಾಡಿದ್ವಿ. ವೆರಿ ಗುಡ್. ಅಂದ್ರೆ ಒಟ್ಟಾರೆಯಾಗಿ ಸಕ್ಸಸ್ಫುಲ್ ಆಗಿದೆ. ಸಕ್ಸಸ್ಫುಲ್ ಆಗಿ ನಾವು ಏನಪ್ಪಾ ಅಂದ್ರೆ ಇವಾಗ ಹೈಕಿಂಗ್ ಪಾಯಿಂಟ್ ಮುಟ್ಟಿ ರಿಟರ್ನ್ ನಮ್ಗೆ ಸ್ಕೌಟ್ಸ್ ಮತ್ತು ಗೈಡ್ ಕ್ಯಾಂಪ್ಗೆ ನಾವು ನಿಮ್ಮನ್ನು ಗ್ರ್ಯಾಂಡ್ ಕ್ಯಾಂಪ್ ಫೈರ್ ಅಲ್ಲಿ ಸಿಗ್ತೇವೆ ಅಂತ ಹೇಳ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಕ್ಯಾಂಪ್ ಫೈರ್ ನಲ್ಲಿ ನೆಕ್ಸ್ಟ್ ಗ್ರ್ಯಾಂಡ್ ಕ್ಯಾಂಪ್ ಫೈರ್ ಅಲ್ಲಿ ಭೇಟಿಯಾಗೋಣ. ಬಾಯ್, ಸಿ ಯು, ಲವ್ ಯು.